ಇವಾಗ ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ ಇಲ್ಲಿ ಫಸ್ಟ್ ಚಪಾತಿ ಹಿಟ್ಟನ್ನು ಈ ಥರ ನಾದಿಟ್ಟಿನಿ ನಾನು ಚಪಾತಿ ಮಾಡ್ಬೇಕಂತೇಳಿ. ಈಗ ಅದ್ರ ಜೋಡಿ ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ ಎಗ್ ಮಸಾಲ ಕರಿ ಮಾಡಾಕತ್ತೀನಿ ರೀ ನಾನು. ಅದಕ್ಕೆ ಫಸ್ಟ್ ನಾವು ಕುಕ್ಕರ್ ಒಳಗೆ ತತ್ತಿನ ಕುದಿಸ್ಕೋಬೇಕ್ರಿ. ಅದನ್ನು ನಿಮ್ಗೆ ಎಷ್ಟು ತತ್ತಿ ಬೇಕಲ್ಲ ಅಷ್ಟು ತತ್ತಿನ ಕುಕ್ಕರ್ ಒಳಗೆ ಹಾಕಿ ಒಂದು ವಿಸಿಲ್ ಮಾಡಿಸ್ಕೊತೀನಿ ಅಂತ ಹೇಳಿದ್ರೆ ತತ್ತಿ ನೀಟಾಗಿ ಕುದ್ದು ಬಿಡ್ತಾರೆ ಅವು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಕುದಿಯೋ ಮುಂದೆ. ನೀವು ನೋಡ್ರಿ ನಾ ಇದಕ್ಕೆ ಉಪ್ಪು ಹಾಕೇನ್ರಿ. ಈಗ ನೀರು ಹಾಕಿ ಗ್ಯಾಸಲ್ಲಿ ಕೊಡೋಣ. ಲಘು ಲಘು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತೇಳಿ ನಾನು ನೋಡಿದ್ರೆ ಏನದ ತತ್ತಿ ಎಗ್ ಮಸಾಲ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕತ್ತೀನಿ. ಇದೇನ ಕರೆಂಟ್ ಬಂದ ಇಲ್ಲ ಇನ್ನೋರಿಗಾದ್ರೆ. ಇವು ನೋಡ್ರಿ ಟಮಾಟೆ ಹಣ್ಣು, ಆಮೇಲೆ ಕೊತ್ತಂಬರಿ, ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ ಎಲ್ಲ ಹಾಕಿನ್ರಿ. ಇದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ ಒಂದಿಷ್ಟು ಹಾಕೊಂಡು ಕರೆಂಟ್ ಬಂದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದನ್ನೆಲ್ಲ ಕ್ಲೀನಾಗಿ ತೊಳೆದೇನ್ರಿ ಟಮಾಟೆ ಹಣ್ಣು, ಕೊತ್ತಂಬರಿ, ಕೊಬ್ಬರಿ ಅದನ್ನೆಲ್ಲ. ಈಗ ಕರೆಂಟ್ ಬರೋದಂದ ವೇಟ್ ಮಾಡ್ಬೇಕು. ಬಿಸಿಲು ಒಂದು ಭಾಳ ಐತಿ, ಒಳಗೆ ಇನ್ನೂ ಶೆಕೆ ಹಾಕೈತೆ ಅಲ್ಲಿ. ಬಂತ ಕರೆಂಟ್? ಬಂತಡಿ. ಇಲ್ಲಾರ ತಣ್ಣಗೈತಿ ಇದೊಂದೇಟು. ಸ್ವಲ್ಪ ಬಿಸಿಲು ಬರೋ ಮಟ್ಟ ಸ್ವಲ್ಪ ಗಾಳಿ ಬರ್ತೈತಿ. ಅದಕ್ಕೆ ಇಲ್ಲೇ ಹೊರಗೆ ತೊಗೊಂಬಂದು ಮಾಡಿದ್ರ ಚಪಾತಿ ಬೇಸಾಕ ಒಳಗೆ ತಗೊಂಡು ಹೋದ್ರ ಅಂತೇಳಿ ಇಲ್ಲೇ ಮಾಡ್ಕೊಂಡು ಕುಂತ ನಾನು. ಇವತ್ತು ಸಣ್ಣ ಎಕ್ಸಾಮ್ ಅದಾವನ? ಹಾಂ, ಇವತ್ತು ಲಾಸ್ಟಕ್ಕೆ. ಹೌದಾ? ಬರ್ತಾಳ ಆಮೇಲೆ ಎಕ್ಸಾಮ್ ಮುಗಿಸ್ಕೊಂಡು. ಫೋನ್ ಹಚ್ಚಿದ್ಲನ? ಹಾಂ, ನಿನ್ನೆ ಹಚ್ಚಿದ್ಲ. ನಾಳೆ ಬರ್ತೀನಿ ಅಂತಂದ್ರೆ. ಹೌದು, ಸಾನ ಬರಬೇಕಲ್ಲಿ ಹೆಂಗಾದ್ರು. ಮತ್ತು ಇದೇ ತರಕದ ಆಮ್ಚೂರು ಸಂಬಂಧ ಬರಬೇಕಾಗಿ. ಅದೇ ನೀನು ಬರೋದ್ರ ಫೋನ್ ಹಚ್ಚಾಳ. ನಾನು ಕೊಟ್ಟು ಹೋಗಿ ಬರಲ್ಲ ಏನಿಲ್ಲ, ಹಂಗೆ ಹೋಗಿರಲ್ಲ ನೀವು ಅಂತೇಳಿ. ಹಂಗಾಜ್ ಬರ್ಬೇಕಂತ ಹೇಳಿದ್ರೆ ಅದೇನೋ ಇರುತ್ತಲ್ಲ ಮೆರವಣಿಗೆ ಒಂದಿತ್ತು. ಆಮೇಲೆ ಮಳೆ ಮಾಡೋಂದು ಆತ. ನಾವು ಜಸ್ಟ್ ಅವ್ನು ತಗೊಂಡು ಮ್ಯಾಲೆ ಬಂದ್ವಿ, ಮಳೆ ಹಾಕ್ಯಂದು ಹೊಡಾಗತ್ತ ಬರ್ತಾರೆ. ಹಂಗಾಗಿ ಅಲ್ಲಿ ಅಮ್ಮನ ಅಂಗಡಿ ಮುಂದೆ ಹಾಕಿ ಬರಲೇ ಇಲ್ಲ ಅವರು. ಹೆಂಗೆ ಹಾಸ್ ಬಂದರು? ಹೂವಿನ ಹಡಗಲಿಯ ಫೇಮಸ್ ಅಂದ್ರೆ ಫೇಮಸ್ ಇವತ್ತು ಸುಮನ್ ಮಾಡಕತ್ತಿರುವಂಥ ಎಗ್ ಮಸಾಲ ಚಪಾತಿ. ಅದ ಖುಷಿ ಒಳಗೇನು ಇವತ್ತು ನಾಷ್ಟ ಅಷ್ಟ ಏನಿಲ್ಲ, ಡೈರೆಕ್ಟ್ ಇವತ್ತು ಊಟನೇ ಇವತ್ತು. ನೀನು ನಾಷ್ಟ ಊಟ ಮಾಡ್ಕೊಂಡು ಕುಂದಿರ್ತೀರಿ. ಬ್ಯಾಡ ತಗೋ, ಡಬಲ್ ಕೆಲಸ ಬೇಡ, ಸಿಂಗಲ್ ಕೆಲಸದೊಳಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿಡೋಣ ಅಂತ ನಾವು. ಆದರೂ ನಿಮ್ಮ ಊರಾಗ ಭಾರಿ ಮಾಡ್ತಾರೆ ಎಗ್ ಮಸಾಲ. ಹೌದ್ರಿ, ಅದ್ರಾಗ ಮಾಡಕ್ಕೆ ಬರಂಗಿಲ್ಲ ಬಿಡಂಗ ನನಗೆ. ಯಾಕಂದ್ರೆ ಅದಕ್ಕೆ ಅವ್ರು ಏನೇನು ಹಾಕ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಂತೂ ಇಲ್ಲ ಯಾರಿಗೂ. ಯಾಕಂದ್ರೆ ಭಾರಿ ಮಸ್ತ್ ಸುಮ್ಮನೆ ಅದೇ. ಈ ಸಲ ಊರಿಗೆ ಹೋದ್ನಂದ್ರ ನೆನಪು ಮಾಡ್ರಿ, ಹೋಗಿ ಆ ಕಡೆಗೆ ರೆಸಿಪಿ ಕೇಳ್ಕೊಂಬರೋಣ ಹೆಂಗೆ ಮಾಡ್ತೀರಿ ನೀವು ಅಂತೇಳಿ. ಚಪಾತಿ ಮಾಡ್ದನ್ನ ಫಟ್ ಫಟ್ ಆಕತ್ತಲ್ಲ? ಫಟ್ ಫಟ್ ಆಕತ್ತೆ. ಕಣ್ಣು ಮುಚ್ಕೊಂತ ಚಪಾತಿ ಹಾಕೋ. ಆದರೂ ತಿನ್ನಕ್ಕೆ ಭಾರಿ ಮಜಾ ಬರ್ತೈತಿ ಚಪಾತಿ. ವಾರದಾಗ ಒಮ್ಮೆ 2 ಸಲ ತಿನ್ಬೇಕು. ತೊಳ್ಕೊಂಬಂದೆ. ಅಲ್ಲ ಚಪಾತಿ ನೀ ಲಟ್ಸಿಯೋ ತಮ್ಮನ ನಡ್ಸಾಳ? ತಮ್ಮನ ಲಟ್ಟಿಸಿದ್ದಿಲ್ಲ, ಅದ ನೋಡಿ ಆಡ ಲಾಸ್ಟ್ ಬಿಟ್ಟಿದ್ದಕ್ಕಿಗೆ. ಹೌದನ? ಲಟ್ಟಿಸ್ಕೊಂಬಂದ. ಆಯ್ತು, ಹಂಗ ನೀ ಪಟ್ ಪಟ್ ಚಪಾತಿ ಬೇಯಿಸ್ಕೊ, ಎಗ್ ಮಸಾಲ ರೆಸಿಪಿ ಸಮೇತ ತೋರ್ಸೋಣಂತೆ. ತತ್ತೇನು ಮಸ್ತ್ ಕುದ್ದಾವಲ್ಲ. ತತ್ತಿ ಹೆಂಗೆ ಕುದಿಬೇಕು ಗೊತ್ತಾನೆ? ಈಗೇನು ಕುದಿತಲ್ಲ ಹಂಗೆ ಕುದಿಬೇಕಾದ. ಹಂಗೆ ಗೊತ್ತನ, ಅದು ಅಲ್ಲೇ ಹೊಡೆದು ಬಿಟ್ಟಿರ್ತಾವು, ಹಂಗೆ ಹೊಡಿಬಾರ್ದು. ಅದೇನು ಸಿಪ್ಪೆ ಐತಿ. ತತ್ತಿ ಹಿಂಗೆ ಕುದಿಬೇಕು, ಮಸ್ತ್ ಆಕೈತೆ. ಕುಕ್ಕರ್ ಒಳಗೆ ಹಾಕಿದ್ರೆ ಹಿಂಗೆ ಕುದಿತಾವು, ಲಘು ಕುದ್ಬಿಡ್ತಾವ. ಕುಕ್ಕರ್ ಹಾಕಿದ್ರೆ ಮತ್ತು ಬಗನೊಳಗೆ ಹಾಕಿದ್ರೆ ಹಿಂಗೆ ಕುದಿಯಂಗ ನಾವು ಕುದಿತಾವು. ಲೇಟ್ ಆಕತ್ತೆ ಅದು ಕುದಿಯಾಕ, ಗ್ಯಾಸ್ ಸುಮ್ಮನೆ ವೇಸ್ಟ್ ಆಕತ್ತೆ. ಹೌದಣ್ಣ? ಈಗ ಏನೇ ಇದ್ರೆ ಗ್ಯಾಸ್ ಉಳ್ಸೋದು ನೋಡ್ಬೇಕು. ಹೌದು, ಗ್ಯಾಸ್ ಸಿಗೋದು ಈಗ ವಜ್ಜಾಗ್ಬಿಟ್ಟೈತಿ. ಆದ್ರೂ ಒಂದು ನೋಡ್ದತ್ ನೋಡ್ರಿ ಇದ್ರ. ಹಿಂಗೆ ಆಗ್ಬಾರ್ದು ನೋಡಿ. ಆದ್ರೆ ಒಂದು ಇದು ಭಾಳ ಆಗ್ಬಿಟ್ಟೈತಿ, ಇದು ಭಾಳ ಆಗೈತಿ. ಎತ್ತರ ಪತ್ರ ಸ್ವಲ್ಪ ಅಲ್ಲ. ಎಲ್ಲಿ ತಡಿ, ಹೆಂಗಿದ್ರೆ ಕಟ್ ಮಾಡ್ಬೇಕಲ್ಲ ತತ್ತೀನಿ. ಆದ್ರೂ ತತ್ತಿ ಹಿಂಗೆ ಇರ್ಬೇಕು. ಅದೇನು ಗೊತ್ತನ, ರೆಸಿಪಿ ಮಾಡಕ್ಕೆ ತೋರ್ಸಕ್ಕೆ ಅದು ಚಲೋ ಅನಿಸ್ತೈತಿ. ಈ ಪಿಕ್ಚರ್ ಮುಗಿದಿಲ್ಲ ಅಪ್ಪ ಮಿತ್ರ? ಇನ್ನು ನೀವು ಮುಗಿಸಿಲ್ಲ? ಇಲ್ಲ, ಮತ್ತೆ ನೋಡಕತ್ತಿದ್ನ ನಾನು. ವೈಫೈ ಖಾಲಿ ಆಗಿತ್ತಲ್ಲ,
ವೈಫೈನು ಏನು ಹೋಗ ನಾವು ಫಸ್ಟ್ ಅದನ್ನು ಹಾಕ್ಸಿದ್ರಿಪ್ಪ ತಿಂಗಳ 500 ರೂಪಾಯಿ ಅಂಥೇಳಿ ಅದು ಆ್ಯಕ್ಚುಲಿ ತಿಂಗಳ 500 ರೂಪಾಯಿನೇ ಐತೆ ಅದು ನಾನು ಏನೋ ಮೊಬೈಲ್ ಒಳಗೆ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಿದೆ ಅದು ಗಡ್ಬಡ್ ಗೋಟಾಲ ಆಗಿ 800 ರೂಪಾಯಿ ಆಗತ್ತೆ ಅದು ಮತ್ತು ಅದನ್ನು ಪೂರ ಸಟ್ ಮಾಡಿದಾರಿಪ್ಪ ಸಟ್ ಮಾಡಿ ಇವತ್ತು ಬೆಳಗ್ಗೆ ಹಾಕೀನಿ ಮತ್ತು ಟಿ ವಿ ಸ್ಟಾರ್ಟ್ ಆಗೈತಿ ಇವತ್ತೆಷ್ಟು ಹಾಕಿದ್ರ ಅದಕ್ಕೆ 800 ಚಿಲ್ಲರ್ 800 ಚಿಲ್ಲರ 807 ರೂಪಾಯಿ ಹಾಕಿ ಕರೆಕ್ಟ್ ಅದಕ್ಕೆ ಪಪ್ಪ ನಾನು ಅಡುಗೆ ಮಾಡೋದು ಕಲ್ಕೊಂತೇನೆ ನೋಡಿ. ಯಾವಾಗ ದೊಡ್ಡಕ್ಕೆ ಆದಮೇಲೆ ಈಗೇನು ಕಲಿಬೇಡ ನೀನು ನಮ್ಮನೆ ಹೆಂಗೆ ಬರ್ತಾನೆ ಅಡುಗೆ ಮಾಡಕ್ಕೆ ಬಂತಂತ ಹೇಳಿದ್ರೆ ಸೀದಾ ಮದುವೆ ಮಾಡಿಬಿಡ್ತೀವಿ ನಾವು. ಮತ್ತೆ ಸಾಯಂಕಾಲ ಮದುವೆ ಮಾಡತ್ತೀವಲ್ಲ ನಾವು ಅದಕ್ಕೆ ಮಾಡತ್ತೀವಿ ಆಕೆಗೆಲ್ಲ ಅಡುಗೆ ಮಾಡಕ್ಕೆ ಬಂತು ನೋಡಿ ಈಗ ಆಕೆ ರೊಟ್ಟಿ ಮಾಡೋದು ಯಾವಾಗ ಕಲ್ತಂತ ಅವಾಗ ಆಕೆಗೆ ಅವತ್ತು ಎಂಗೇಜ್ಮೆಂಟ್ ಆತಕ್ಕಿದೆ. ನಂದು ಇನ್ನೂ ಭಾಳ ದೂರ ಬಿಡು ಪಪ್ಪ. ಏಲತ್ತವ ಈಗ ಮಾಡಿಬಿಡ್ತೀವಿ ಬೇಡಪ್ಪ. ಏಲತ್ತವ ದೊಡ್ಡ ಮನಸ್ಸು ಮಾಡಿ ತಮ್ಮನ್ನ ಸ್ವಲ್ಪ ಒಂದು ಸೌಂಡ್ ಮಾಡ್ಕೊಂಡು ಹೋಗ. ಮತ್ತು ನಿಮ್ಮ ಪಪ್ಪ ಡ್ಯಾನ್ಸ್ ಮಾಡಿದ್ದೀರಲ್ಲ ಹಾಡು ಕೇಳಿ ಇಲ್ಲ ಡ್ಯಾನ್ಸ್ ಮಾಡುವಂಥ ಸಾಂಗ್ ಅಲ್ಲ ಅದು. ಇದು ನಾಗವಲ್ಲಿ ನೋಡಲಿ ನಾಗವಲ್ಲಿ ಅದು ರಾತ್ರಿ ಬಂದ್ಬಿಡ್ತೈತಿ. ಅದಕ್ಕೆ ಹಗಲೇನು ಮಾಡ್ತೈತೆ ಅದು ಹಗಲಿ ಡ್ಯಾನ್ಸ್ ಮಾಡ್ತಿರ್ತೈತಿ, ರಾತ್ರಿ ಬಂದ್ಬಿಡ್ತೈತಿ ಹೋಳಿ. ನೀವು ಕಟ್ ಮಾಡ್ಕೊಡ್ತೀರಣ್ಣ? ನೀವು ಕಟ್ ಮಾಡಿಕೊಡ್ರಿ, ನಾನು ಮಸಾಲೆ ಇದನ್ನು ಮಾಡ್ತೀನಿ ಮಾಡಿ ಗ್ರೇವಿ ಅಷ್ಟು ಹಿಂಗೆ ಮಾಡ್ರಿ ಸಣ್ಣಾಗ. ಫಸ್ಟ್ ಒಂದು ಡಬ್ರಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಈಗ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿನಿ ಒಗ್ಗರಣೆ ಕೊಡೋಕೆ. ಸ್ವಲ್ಪ ಉಳ್ಳಾಗಡ್ಡೆ ಕೆಂಪಾಗಿ ಮಾಸ್ಟರ್ ಶೇಪ್ ನೀ ಹೇಳ್ದಂಗೆ ತತ್ತಿಪುರ ಪೀಸ್ ಎಲ್ಲ ಪೀಸ್ ಇದೇನು ಖಾರ ಯೂಸ್ ಮಾಡ್ತೀವಲ್ಲ ಖಾರ ಹೆಂಗಿರೋದು ಗೊತ್ತಲ್ಲ ಮಸ್ತ್ ಕೆಂಪು ಇರೋದು ಹಂಗೆ ಇನ್ನೇ ಹಂಗಿರ್ಬೇಕು. ಪಲ್ಯ ಒಳಗೆ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಲಾಲ್ ಆಗ್ಬೇಕು. ಅದು ಲಾಲ್ ಆಗಕ್ಕೆ ಕಾರಣ ಏನು ಗೊತ್ತಾನೆ? ನಾವೇನು ಪಲ್ಯ ಮಾಡ್ತೀವಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾಕೋಕ್ಕಿಂತ ಮುಂಚೆಗೆ ಎಣ್ಣೆ ಒಳಗೆ ನಾವು ಹಾಕ್ಬೇಕು ಖಾರ ಪುಡಿ. ಅದು ಲಾಲ್ ಆಕತಿ. ನಾವು ಲಾಸ್ಟ್ ಟೈಮ್ ಸುಮ್ಮನೆ ಒಂದು ಇದು ಬಂದಿದ್ವಿ ಖಾರ ಪುಡಿ ಅದು ಭಾರಿ ಕೆಂಪಾಗಿ ಬಿಡೋ ಸಾರು. ಇದು ಹಂಗಾಕತ್ತೆ. ಇನ್ನೂ ತಗೋ ಮಸಾಲ ಆಮೇಲೆ ಎಗ್ ಮಸಾಲ ರೆಸಿಪಿ ಒಳಗೆ ಮಸಾಲೆ ಭಾಳ ಆಗತ್ತಲ್ಲ ಮಸಾಲೆ ಬೇಕು ಅಂದ್ರೆ ಟೇಸ್ಟ್ ಆಗತ್ತೆ. ಆವಾಗ ಆಗೋದದು ಎಗ್ ಮಸಾಲ ಬರೀ ಎಗ್ ಅಷ್ಟು ಹಾಕೈತಿ ಮಸಾಲ ಆಗಂಗನೇ ಇಲ್ಲ. ಈಗ ಮಸಾಲೆ ಹಾಕಿದ್ದೆ, ಅದ್ರ ಜೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೆಕ್ಸ್ಟ್ ಅರಿಶಿನ ಪುಡಿ, ಖಾರ ಅಂತೂ ಹಾಕಿ ಈಗ ಹಾಕೀನಿ. ಆಮೇಲೆ ಇದಕ್ಕೆ ಏನಪ್ಪ ಅಂದ್ರೆ ಅದು ಧನಿಯಾ ಪೌಡ್ರ್ ಗರಂ ಮಸಾಲೆ ಏನೂ ಹಾಕಂಗಿಲ್ಲ ನಾನು, ಯಾಕಂದ್ರೆ ಇದ್ರೊಳಗೆ ನಾನು ಫಸ್ಟಿಗಾಗಲೇ ಹಾಕಿಬಿಟ್ಟೇನಿ. ಕೊತ್ತಂಬರಿನ ಹಾಕೀನಿ, ಆಮೇಲೆ ಏನು ಒಣ ಮಸಾಲೆ ಚಕ್ಕಿ ಲವಂಗ ಏಲಕ್ಕಿ ಅದನ್ನು ಹಾಕೀನಿ. ಅದು ಹಾಕಿದ ನಂತರ ಗರಂ ಮಸಾಲೆ ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಇಷ್ಟೇ ಮಾಡ್ತೀನಿ. ಮಸ್ತ್ ಆಗತ್ತೆ ಈ ಥರ ಕೆಂಪಾಕತ್ತೆ ನೋಡ್ರಿ. ನೀವೇನೋ ಪಲ್ಯ ಮಾಡಿದ್ರನ್ನ ಇದೊಂದು ಟ್ರಿಕ್ ರೀ. ಮಸಾಲೆ ಇದು ಏನದ ಕೆಂಪಾಗಬೇಕ ಅಂತಿರ್ತಾರೆ ಕೆಲವೊಬ್ರು. ಈಗ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಕೆಂಪಾಗಬೇಕು ಏನೋ ಮಾಡಿದ್ರು ಪಲ್ಯ, ಚಿಕನ್ ಪಲ್ಯ ಆಗಲಿ ಮಟನ್ ಪಲ್ಯ ಆಗಲಿ ತತ್ತಿ ಪಲ್ಯ ಆಗಲಿ ಕೆಂಪಾಗಬೇಕಂತ ಹೇಳಿದ್ರೆ ಹಿಂಗೆ ಹಾಕ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಖಾರ ಹಾಕಿ ಆಮೇಲೆ ಮಸಾಲೆ ಹಾಕ್ಬೇಕು. ನಮ್ಮ ಮುನ್ಕಲ್ನಾಗ ಒಂದು ಹೋಟೆಲ್ ಐತಿ ಅಂಬಿಕಾ ಹೋಟೆಲ್ ಅಂತೇಳಿ, ಅದಂತೂ ಭಾಳ ಅಂದ್ರೆ ಭಾಳ ಹಳೆ ಹೋಟೆಲ್ ಬಿಡ ಅದು. ಅಲ್ಲಿ ಮಸ್ತ್ ಮಾಡ್ತಾರೆ ಸಾರು, ಚಿಕನ್ ಸಾರು ಆಗಲಿ ಎಗ್ ಮಸಾಲ ಆಗಲಿ. ಅವರು ಕೆಂಪು ಸಾರು ಫುಲ್ ಕೆಂಪು ಬಿಡ. ತರ್ಸಿದ್ವಲ್ಲ ಫಸ್ಟ್ ಮತ್ತು ಹಂಗೆ ಮಾಡ್ರು ತಗಿನ ಮನ್ಯಾಗ. ಸಂಡೇ ಬಂದು ತಿಳ್ಕೊಂಡೇನೆ ಏನು ಹೇಳಿ ಅವತ್ತು ಮನ್ಯಾಗ ಅಡುಗೆ ಮಾಡಂಗಿಲ್ಲ, ಹೋಟೆಲ್ನಾಗಿಂದ ನಾವು ಅಪ್ಪ ಹೋಗ್ಬಿಟ್ಟು ಬರ್ತಿದ್ದು ಒಂದು ಡಬ್ಬಿ ಒಳಗೆ ಸಾರು ತೊಗೊಂಬಿಡ್ತಿದ್ದು ಹೋಗಿ. ಒಂದು 100 ರೂಪಾಯಿ ಸಾರು ತೊಗೊಂಬಂದು ಮನ್ಯಾಗ ರೈಸ್ ಮಾಡ್ಕೊಂಡು ಊಟ ಮಾಡ್ತಿದ್ದೆ ಅವನು. ಟೇಸ್ಟ್ ಮಾಡ್ತಾರೆ. ನಿಮ್ಮ ಮನ್ಯಾಗ ಹಂಗೈತನ ಅಲ್ಲಿ? ನಾವು ಹೋಗಿದ್ವಿ ಅಲ್ಲಿ. ಕರೆ ನಸುಳೆ ಮತ್ತೆ ನಮ್ಮ ಕಾಪಿ ಮಾಡತ್ತೀನಿ ನೀನು? ಕಾಪಿ ಗಿಪಿ ಏನಿಲ್ಲ, ನಾವು ಇದಕ್ಕೆ ಹೋಗಿದ್ವಿ ಸಾಂಬಾರಿಗೆ.
ಸಾಂಬಾರ್ ತೊಗೊಂಬರಕ್ ಹೋಗ್ತಿದ್ವಿ ನಾವ್ ಅಲ್ಲಿ. ಒಂದು ಉಡುಪಿ ಹೋಟೆಲ್ ಇತ್ತ ಅಲ್ಲಿ ಸಾಂಬಾರ್ ಭಾರಿ ಮಾಡ್ತಿದ್ರೆ. ಒಂದ್ ಚರಿಗೆ ಕೊಟ್ಟು 2 ರೂಪಾಯಿ ಕೊಟ್ಟು ಕಳಿಸ್ತಿದ್ರು ನಮ್ ನಾನಿ. ಚರಿಗೆ ತಗೊಂಡ್ಬರ್ತಿದ್ವಿ ನಾವು ಹೋಗಿ ಸಾಂಬಾರ್ ತಗೊಂಡ್ಬರ್ತಿದ್ವಿ. ಆಮೇಲೆ ಅಲ್ಲಿ ನಾವ್ ಏನು ಬಡಿ ಹಿಡ್ಕೊಂಬರಕ್ ಹೋಗ್ತೀವಲ್ಲ ಅಲ್ಲಿ ಯಾವಾಗಾರ ಹೋಗಿ ತೋರಿಸ್ತೇನ್ರಿ. ಅಲ್ಲಿ ಇದನ್ನ ಮಾಡ್ತಿದ್ರು, ಚಿಕನ್ ಪಲ್ಯ, ಮಟನ್ ಪಲ್ಯ, ಶೀರ್ವ ಕೊಡ್ತಿದ್ರು ಅವ್ರು. ಸಾಂಬಾರು ಅಂತೂ ಏನು ಬೇಡ, ಎಲ್ಲ ಊರಾಗ ಮಾಡೇ ಮಾಡ್ತಾರೆ. ನಾ ಹೇಳ್ತಿದ್ದೆ ನನಗೆ ಸಾಂಬಾರಲ್ಲ, ಚಿಕನ್ ಶೇರ್ವ ಅದೇ ಪೀಸ್. ಸ್ಪೆಷಲಿ ನಾವೇಂತಿರ್ತೀವಿ ಗೊತ್ತಲ್ಲ, ಅಲ್ಲಿಂತರ ಅದೇ ಸಾರಿನ ಜೋಡಿ ನಾವು ಸ್ವಲ್ಪ ಚಿಕನ್ ಪೀಸ್ ಹಾಕ್ತಿದ್ದೆ, ದೊಡ್ಡ ಮನಸ್ಸು ಮಾಡಿ. ಭಾಳ ದಿನಕ್ಕೆ ಬಂದ್ರೆ ಅಪರೂಪಕ್ಕೆ ಅಂತೇಳಿ. ಈಗ ನೋಡ್ರಿ ಮಸಾಲೆ ಎಲ್ಲ ಚಲೋ ಹೊತ್ನಾಗ ಕುದ್ದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನು ನೋಡೋಣ. ಇದು ಕುದಿಯಾಕತ್ತದ. ಇದೇನು ಮಿಲ್ಕ್ ಮ್ಯಾಡ್ ಅಲ್ಲ, ಅದು ಮತ್ತೇನು ಹೇಳ್ರಿ, ತತ್ತಿ. ಇದು ಒಂದು ತತ್ತಿನ ನಾವು ಈ ಥರ ಒಂದು ಸಪ್ರೇಟಾಗಿ ಅದನ್ನ ಇದನ್ನ ಮ್ಯಾಶ್ ಮಾಡ್ಕೊಂಡು ಹಿಂಗೆ ಹಾಕ್ಬೇಕ್ರಿ ಮಸಾಲೆ ಒಳಗೆ. ಈ ಥರ ಹಾಕಿಂಗ ತಯಾರು ಮಾಡ್ಬೇಕು. ಇದೀಗ ಮತ್ತೆ ಕೂತಿರ್ಬೇಕನ. ತಮ್ಮನ್ನ ಅದು ಗೊಂಬಿ ಮಸ್ಸತ್ತಲ್ಲ, ತೋರ್ಸೋದನ್ನ ನೋಡ್ರಿ. ಗೊಂಬಿ ಕಣ್ ತೆಗಿತೈತಿ ಮುಸ್ತೈತಿ. ಆ ಗೊಂಬಿ ಹಂಗೆ ದುಡಿಯೋಣ ನೋಡಿನ್ರಿ, ಮಸ್ತ್ ಐತಲ್ಲ ಅದು. ಇವ ತತ್ತಿ ಹೆಚ್ಚಿಗೆ ಆಗ್ತಾವ ಕಡಿಮೆ ಆಗ್ತಾವ, ಇವು ಸರಿ ಹಾಕವ. ಎಗ್ ಮಸಾಲ ಒಳಗೆ ಎಗ್ ಇರಬೇಕು, ಮತ್ತು ಹೆಚ್ಚಿಗೆ ಇರಬಾರ್ದು, ಸರಿ ಅನ್ಸಲ್ಲ ಅದು. ಬರೀ ಎಗ್ಗ ತಿಂದಂಗೆ ಆಗಬಾರ್ದು, ಜೊತೆಗೆ ಮಸಾಲನೂ ಇರಬೇಕು. ಸರಿ ಆಯ್ತು ನೋಡಿ. ಕಂಟೆಸ್ಟೆನ್ಸಿ ಕರೆಕ್ಟ್ ಐತೆ. ಇದು ಗ್ರೇವಿ ಇರಬೇಕಲ್ಲ, ಇದು ಒಂಚೂರು ಗ್ರೇವಿ ಇರ್ಬೇಕು. ಒಂಚೂರು ಯಾಕೆ ಸ್ವಲ್ಪ ಗ್ರೇವಿ ಇರಬೇಕಿದೆ, ಅಂಥ ಪರಿನ ತಿಳುವಾಗಬಾರ್ದು. ಈಗೇನು ನೀವು ಮಾಡಾಕ್ತಲ್ಲ ಎಗ್ ಮಸಾಲ, ಇದಕ್ಕೈತಲ್ಲ ಚಪಾತಿ ಇರ್ಬೇಕು, ರೊಟ್ಟಿ ಇರ್ಬೇಕು, ಇಲ್ಲಾಂದ್ರೆ ಪರೋಟ ಇರ್ಬೇಕು. ಇದು ಅನ್ನದಾಗದು ಸರಿ ಆಗಂಗಿಲ್ಲ. ಸ್ಪೆಷಲಿ ಇದು ಚಪಾತಿ, ಪರೋಟ, ರೊಟ್ಟಿ ಒಳಗೆ ನನಗೋಸ್ಕರ ಏನು ಎಗ್ ನಾ ಚಿಂತೆಪ್ಪ ಅನ್ನದೊಳಗೆ ಹಚ್ಕೊಂಡು. ನಿನ್ನ ಹೇಳಿದಿನ ತಿನ್ನಂಗಿಲ್ಲ ಅಂತೇಳಿ ಎಲ್ಲ ಅಂದೆ ನಾನು, ಅಂದಿಲ್ಲ ನಾನು. ಸಾನ್ಯಾನ ಯಾಕೆ? ಹೌದು, ಸಾನ್ಯಾ ಫೋನ್ಯಾಗ ಹೇಳ್ಬೇಕು ನಾ ತಿನ್ನಂಗಿಲ್ಲ ಮಾಡಬೇಡ ಅಂತೇಳಿ. ಈಗೇನು ಇದು ರೆಡಿ ಆಯ್ತು? ಇದೇನಂತಲ್ಲ ಖಾರ ಸಂಬಂಧ ನಾವು ಸ್ವಲ್ಪ ಹುಡುಕೊಂಡು ತರಬೇಕು ನೋಡು. ಖಾರ ಕೆಂಪಾಗ ಹಂಗೆ. ಈ ಚಿಕನ್ ಸಾರಾಗಲಿ, ಮಟನ್ ಸಾರಾಗಲಿ, ಇಂಥವೇನಾರ ನಾವು ಸ್ಪೆಷಲ್ ರೆಸಿಪಿ ಮಾಡಾಕತ್ತೇವೆ ಅಂತ ಹೇಳಿದ್ರೆ ಸಾರು ಮಾತ್ರ ಫುಲ್ ರೆಡ್ ಆಗ್ಬೇಕು. ನೋಡಾಕನ ಮಸ್ತ್ ಇರ್ತದೆ, ಹಂಗೆ ಅದು. ಈಗೇನಿದೆ ರೆಡಿ ಆತ? ರೆಡಿ ಆತ. ನಾಷ್ಟ ಮಾಡಂದ್ರೆ ಇದು ನಮ್ಮ ಹಳೆಯ ಬ್ಲಾಗ್ ಇದು. ಯಾವಾಗಿನ ಪಪ್ಪ ಇದೆ? ಯಾವಾಗಂದು ಅಂಥ ಪರಿ ಗೊತ್ತಿಲ್ಲ, ಆದ್ರೆ ಹಳೆಯ ಬ್ಲಾಗ್. ಸುಮ್ಮನೆ ನೋಡಿ ನಿನ್ನು, ಆವಾಗಿನ ಹುಬ್ಬ ಈಗಿನ ಹುಬ್ಬ ಭಾಳ ಫರಕ್ ಐತಿ. ಆವಾಗ ದಿಪ್ತಿ ಹುಬ್ಬು ನಿನ್ನು ಅಲ್ಲ? ಏನೋ ಭಯ ಆಗತ್ತೇನೆ? ನನಗೆ ಭಯ ಆಗತ್ತೇನೆ? ಪಪ್ಪ ಸೌಂಡ್ ಹಚ್ಲಿ. ಭಯ ಬಿಡ, ಕೇಳಕ್ಕೆ ಆಗಲ್ಲ ನನಗೆ. ಊಟ ಮಾಡ್ತೇನೆ. ಅದನ್ನ ತಗೋಬೇಕಲ್ಲ ಕಾಲ್ಪೋ, ನೀನು ಕಾಲ್ಪೋ ತಗೋಬೇಕಲ್ಲ. ನಿನಗೆ ಭಯ ಆಗತ್ತಾನಮ್ಮ, ಹುಚ್ಚುಬಿಡಿ ಅಂತೆ. ಏ ತಮ್ಮನ್ನ ಸೌಂಡ್ ಸ್ವಲ್ಪ ಕಮ್ ಕರ್ಮ.
ಉಚ್ಚುಬಾಡಿ ಅದೇ ಆರಿಫ್ ಕಾಯಿ ಗಾವಿಂದಾರ ಆತು ಬರ ಅಮ್ಮಿಕು ಏನಂತ ಹುಚ್ಚುಬುರುಡಿ ಅಂತ ಠೇರ ಅಮರ್ ಭೈ ಬೋಲ್ತಾನ ಠೇರ ಏ ಯಾಕೆ ಹೇಳ್ತಿ ನನಗೇನು ಸರಿ ಹಾತಾನವ ನೋಡ್ಲಾಕಾದ ನಿನ್ ಮಗ ಏನ್ ಅನ್ನಕತ್ತಾನ ಏನು ಅನ್ನತ್ತಾನ ಹುಚ್ಚುಬುರುಡಿ ಅನ್ನಕತ್ತಾನೆ ಆರಿಫ ಕ್ಯಾ ಕರ ಮಾಡ್ಬೇಕಲ್ಲಪ್ಪ ಈಗ ಹೌದು ಇವತ್ತು ನಾಷ್ಟ ಬೇಡ ಊಟನ ಮಾಡಿದ್ರಂತೇಳಿ ಊಟದ ವ್ಯವಸ್ಥೆ ಮಾಡಕತ್ತೀನಿ ಇದು ಎಗ್ ಮಸಾಲ ಕರಿ ಚಪಾತಿ ಚಪಾತಿ ಕರಂಬೆ ಚಪಾತಿ ಚಪಾತಿ ಅಂದಾನ ನಾನು ರೆಡಿ ಆತೆ ಹಾಕ ತಾಟೊಳಗೆ ಹೊರಗೆ ನೋಡಿದ್ರೆ ಕೆಟ್ಟ ಬಿಸಿಲು ಒಳಗೆ ನೋಡಿದ್ರೆ ಬೆಸ್ಟ್ ಕೂಲಾಗಿ ಜಳ ಮತ್ತು ಮ್ಯಾಲೆ ಬಿಸಿ ಬಿಸಿ ಅಡಿಗೆ ಕಡಿಮೆ ಆಯ್ತಾನ ಹೇಗಿದ್ರಾಗ ಇಷ್ಟ ಅಲ್ಲ ನೀ ಮಾಡಿದ್ದು ಎಗ್ ಮಸಾಲ ಬರೀ ಮಸಾಲ ಅಲ್ಲ ಎಗ್ ಅದಾವ ನೋಡು ಇಷ್ಟ ಹಾಕಿ ಕೊಡ್ತಾರೆ ಅಂಗಡ್ಯಾಗನ ಹಿಂಗೆ ಎಗ್ ಮಸಾಲ ಮಾಡ್ರೆ ಅದ್ರ ತುಂಬ ಎಗ್ ಹಾಕಿ ಕೊಡಂಗಿಲ್ಲ ಅವರು ಅಲ್ಲಂತ ಕಾಣ್ತಿರ್ತೈತಿ ಮ್ಯಾಲೆ ಮಸಾಲೆ ಕಾಣ್ತಿರ್ತೈತಿ ಅದಕ್ಕೆ ಅಂತಾರೆ ಮತ್ತೆ ಎಗ್ ಮಸಾಲ ಅಂತೇಳಿ ಎಗ್ ರೈಸ್ ಒಳಗೈತಲ್ಲ ಎಗ್ ಹುಡ್ಕಾಡ್ಬೇಕು ಅದಕ್ಕೆ ಎಗ್ ರೈಸ್ ಅಂತಾರೆ ಹ್ಞೂ ಉಂಡು ಟೇಸ್ಟ್ ಹೇಳ್ರಿ ತಮ್ಮನ ಹೆಂಗಾಗೈತೆ ಟೇಸ್ಟ್ ನೀ ಮಾಡಿದ್ದ ಮಸ್ತ್ ಇರ್ತೈತಿ ಮಸ್ತ್ ಮಸ್ತ್ ಐತಿ ಜಬರ್ದಸ್ತ್ ಹ್ಞೂ